ಇವತ್ತಿನ ಸ್ಪರ್ಧೆಯಲ್ಲಿ ಅಕಸ್ಮಾತಾಗಿ ನನ್ನ ನಿಮ್ಮ ಕೋಣ ಎದುರ ಬದ್ರ ಬಂದರೆ ನನ್ನ ಕೋಣನೇ ಗೆಲ್ಲೋದು ಶಂಕರಣ್ಣ. ಅದೇನೇ ಆಗಲಿ ನಾನೇ ಗೆಲ್ಲೋದು, ನೆನಪಿರಲಿ. ರಾಜೇಂದ್ರ, ಅದು ಆ ಸರ ಎಷ್ಟು? 40 ರೂಪಾಯಿ. 40 ರೂಪಾಯಾ? ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡಿ. ಬೇಕಾದ್ರೆ ತಗೋ, ಕಮ್ಮಿ ಇಲ್ಲ. ಸರಿ ಕೊಡಿ. ಸದ್ಯಕ್ಕೇನೋ ಸಾಕು, ನೋಡೋಣ ವರ್ಕೌಟ್ ಆಗುತ್ತೋ ಏನೋ. ಎಲ್ಲಿ ಹೋದ್ಲಪ್ಪ ಇವಳು? ಐಸ್ ಕ್ರೀಮ್ ತೆಗ್ಸಿ ಕೊಡಮ್ಮ. ಎಂತದ ಬಂದ ತಕ್ಷಣ ಶುರು ಆಯ್ತಾ? ಮಾಡಕ್ ಬೇರೆ ಕೆಲ್ಸ ಇಲ್ಯಾ? ಅಮ್ಮ ನಮಗೂ ಎಂತನೂ ತೆಗ್ಸಿ ಕೊಡಮ್ಮ. ನೀವಿಬ್ರು ಸುಮ್ನಿರೀಗ. ನನ್ ಕೈಯಂಗ್ ಹಣ ಇಲ್ಲ, ನಿಮ್ಮ ಅಪ್ಪನ ಕೈಯಂಗ್ ಹಣ ಇತ್ತು, ಬೇಕಾದ್ರೆ ಹೋಗಿ ತಕಣಿ. ಅಮ್ಮ ಅಮ್ಮಯ್ಯ ಅಮ್ಮ, ನನ್ನ ಹತ್ರ ಇಲ್ಲ ಮಾರಾಯ. ಏ, ನನ್ನ ಹತ್ರ ಹಣ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಬೆಳಿಗ್ಗೆ ಮನೆಯಿಂದ ಹೊರಡೋಕೆ ಸಮ ತಿಂಡಿ ತಿನ್ಕೊಂಡ್ ಬಂದ್ರಿ, ಇಲ್ಲಿ ಬಂದ ತಕ್ಷಣ ಶುರು ಮಾಡಿದ್ರ ನಿಮ್ ರಗಳಿ. Shut up! Shut up! ಏ ಶತ ನಿಂತ್ಕೋ. ಇಲ್ಲಿ ನಿನಗೋಸ್ಕರ ಪ್ರೀತಿಯಿಂದ ಒಂದು ಸರ ತಂದೀನಿ. ಚೆನ್ನಾಗಿಲ್ವಾ? ನೋಡಿ, ನೀವು ನನ್ನ ಹತ್ರ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಇದು ಮಾತ್ರ ಬೇಡ ಅನ್ಬೇಡಿ. ತುಂಬ ಇಷ್ಟಪಟ್ಟು ತಗೊಂಡಿದ್ದೀನಿ. ಸರ ಲೋಕಲ್ಲು, ಆದರೆ ಪ್ರೀತಿ ಪ್ಯೂರ್. ತಗೊಳ್ಳಿ ಶ್ರದ್ಧಾ ಮೇಡಮ್. ಶ್ರದ್ಧಾ ಪ್ಲೀಸ್, ಶ್ರದ್ಧಾ ನಿಂತ್ಕೋ.
ಅಂಗಡಿಯಿಂದ ಸರ ತಗೊಂಡಿದ್ದು ನಂಗೆ ಮಸ್ತ್ ಇಷ್ಟ ಆಯ್ತು. ಆದರೆ ಅಮ್ಮ ಬರ್ತಾ ಇದ್ರೆ ನಂಗೆ ಮತ್ಕೊಡಿ ಆತ, ನನಗೆ ಹೋಗಿ ಬತ್ತೆ. ಇಲ್ಲ ಒಂದು ನಿಮಿಷ, ಅದು ಅದು ಅರ್ಥ ಆಗುತ್ತೆ ನನಗೆ, ಚಂದ ಐತೆ ಸರ. ಅಮ್ಮ ಕಂಡ್ರೆ ನಂಗೆ ಸಮ ಬೈತ್ರು, ನಾನು ಬತ್ತೆ ಅಕ್ಕ. ಪುಟ್ಟ ಇಲ್ಯಾ? ಅದೇ ಹುಡುಕ್ತಾ ಇದ್ದೆ ಅಮ್ಮ. ಅಲ್ಲಿ ಎಲ್ಲಾದ್ರೂ ಇರ್ತದೆ ನೋಡು. ಹಾಂ ಕಾಣಿಸ್ತದೆ. ಹೋದವ ಏ ಬೋನಾ, ನೀನೆಂತ ಮಾಡ್ತಿದ್ದ ಇಲ್ಲಿ? ನಾನೆಂತ ನಾನು ಸೋಮ ಏನು ಮಾಡ್ತೀಯ ನೋಡ್ಕೊಂಬರ್ತೀನಿ. ಅದೆಂತ ಕೈಯಲ್ಲಿ? ಇದು ಮಗಳಿಗೆ. ಅಲ್ಲ ಸೋಮನ್ ಮಗಳಿಗೆ. ಬರ್ತೀನಿ. ಸೋಮನ್ ಮಗಳಿಗ ಎಂತ ಹೇಳ್ತ? ಎಂತಮ್ಮ? ಪುಟ್ಟ ಸಿಕ್ಕದ್ನ? ಇಲ್ಲ ಅಮ್ಮ, ಅದೇ ಹುಡುಕ್ತಾ ಇದ್ದೆ. ಎಂತಲ್ಲ ನೀನು? ಅಲ್ಲಿ ಎಲ್ಲಾದ್ರೂ ಹೋಗಿತ್ತ? ನಾವು ಎಲ್ಲಿ ಹೋದ? ಎಷ್ಟು ಹುಡ್ಕೋದು? ಯಾ ಪುಟ್ಟ, ನಾನು ಎಷ್ಟು ಕಿರ್ಚೋದ ಜಾತ್ರೆ, ಅಲ್ಲಿ ಹೋಗಿ ನೋಡ. ಹಿಂದೆ ಬರ್ತಿ. ಯಾ ಪುಟ್ಟ, ಎಲ್ಲಿ ಹೋಗಿ ಅಡಿಗೆ ಕುತ್ಕೊಳ್ಳ? ದಣಿಗಳೇ ಎಂತ ಆಯ್ತು? ನೋಡ್ರಿ ರಮೇಶ, ಯಾವುದೇ ಕಾರಣಕ್ಕೂ ನೀನು ಎತ್ತ ಕದ್ಲಂಗಿಲ್ಲ. ನಮ್ಮ ಕೋಣಗಳು ಹತ್ರನೇ ಇರಬೇಕು. ಹಾಗೆ ಸೋಮನ ತುಂಬ ಹುಷಾರು ನೋಡ್ಕೋಬೇಕು. ಆ ಪಟೇಲ ಆಡಿದ ಮಾತುಗಳನ್ನ ಕೇಳಿಸ್ಕೊಂಡಿಯಲ್ಲ, ಏನು ಮಾಡೋದಕ್ಕೂ ಹೇಸ್ತವನಲ್ಲ ಅವನು. ದಣಿಗಳೇ, ಪಟೇಲ್ ಅಂದ್ ಯಾವಾಗಲೂ ಅಷ್ಟೇ, ಬರೀ ಮಾತೆ, ಧೈರ್ಯ ಇಲ್ಲ ಅವನಿಗೆ, ಅವನ ಕತೆ ಅಷ್ಟೇ. ಹಾಗಂತ ನಾವು ಸುಮ್ಮನಿರೋಕ್ಕಾಗೋದಿಲ್ಲ ರಮೇಶ. ತಾನು ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿರ್ತಾನೆ ಅವನು. ಆಯ್ತು ದಣಿಗಳೇ, ಎಂಥದ್ದಾದ್ರೂ ಮಾಡುವ, ನೀವು ಧೈರ್ಯದಂಗಿರಿ. ಏ ಭುವನ್, ಬಾಯ್ಲಿ. ಹೇಳಿ ದಣಿಗಳೇ. ನೋಡು, ಅಲ್ಲಿ ಇಲ್ಲಿ ಎಲ್ಲೂ ಹೋಗಂಗಿಲ್ಲ, ರಮೇಶನ ಜೊತೆಗೆ ಇರಬೇಕು. ಯಾಕೇನಾಯ್ತು? ಏನು ಅಂತ ರಮೇಶ ಹೇಳ್ತಾರೆ. ರಮೇಶ, ನಾನು ಸ್ವಲ್ಪ ನಮ್ಮ ಕಮಿಟಿ ಅವ್ರನ್ನ ಮಾತಾಡ್ಸಿ ಬರ್ತೀನಿ. ಆಯ್ತು ದಣಿಗಳೇ, ಹೋಗಿ ಬನ್ನಿ. ಹುಷಾರ್. ಏ ಭುವನ, ಬಾ, ನಾ ಎಲ್ಲ ಹೇಳ್ತೆ. ಬಾರ. ಉಗ್ರಪ್ಪ, ಏನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಏನು ಮಾಡೇ ಇಲ್ವಲ್ಲ ಇನ್ನ. ರೇಸು ಒಂದಾದ್ಮೇಲೆ ಒಂದು ರೇಸ್ ಆಗ್ತಾನೆ ಇದೆ. ನಮ್ಮ ಕೋಣನ ಹೋಗಿದ್ದಿಲ್ಲ ರೇಸ್ಗೆ. ಶಂಕರಣ್ಣನ ಕೋಣ ಮತ್ತೆ ನಮ್ಮ ಕೋಣ ರೇಸಿಗೆ ಬಂದರೆ ಫೈನಲ್ಗೆ ಏನ್ರಿ ಮಾಡೋದು? ಬರಲಿ ಬಿಡೋ, ಎಲ್ಲ ಒಳ್ಳೇದೇ ಆಗುತ್ತೆ. ರೇ, ಏನು ತಮಾಷೆ ಮಾಡ್ತಾ ನೀವು? ಮರ್ಯಾದೆ ತೆಗಿಬೇಡಿ ನಂದು. ನೋಡ್ದವರೆಲ್ಲರೂ ಶಂಕರಣ್ಣನ ಕೋಣ ಆದ್ರೂ ಬೇರೆ ಯಾವ ಕೋಣನೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಶಂಕರಣ್ಣನ ಕೋಣಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಾಡ್ಲಿ ಬಿಡೋ. ಕಂಬಳ ಅಲ್ಲದೆ ಬೇರೆ ಎಲ್ಲಾದ್ರೂ ಹೀಗೆ ಮಾತಾಡಿದ್ರೆ ಅಲ್ಲೇ ಹೂತಾಕ್ಬಿಟ್ಟಿದೆ ನಿಮ್ಮನ್ನ. ಏನ್ ತಮಾಷೆ ಅನ್ಕೊಂಡಿದ್ದೀರಾ? ಎಲ್ಲ ಪ್ಲಾನ್ ಮಾಡಿಟ್ಟಿದ್ದೀನಿ. ಈ ಕಡೆಯಿಂದ ನಮ್ಮ ಕೋಣಗಳಿಗೆ ಗೆದ್ದು ಬರಲಿ, ಆ ಕಡೆಯಿಂದ ಶಂಕರನ ಕೋಣಗಳಿಗೆ ಗೆಲ್ಲಿ. ಆಮೇಲೆ ನೋಡು ತಮಾಷೆ, ಎಲ್ಲ ನಮ್ಗೆ ಬೇಕಾದಂಗೆ ಆಗತ್ತೆ. ಅದು ಏನು ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಆಮೇಲೆ ಏನಾದ್ರು ಎಡವಟ್ಟ ಆಯ್ತು ಅಂದ್ರೆ ನನಗಿರೋ ಅನುಭವ ನಿನಗೆಲ್ಲೋ ಇದೆ. ಸುಮ್ಮನೆ ಕೂಗಾಡಿದ್ರೆ ಆಗೋಗತ್ತಾ? ಸುಮ್ಮನಿರು, ನೋಡ್ತಾ ಇರು, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಸ್ವಲ್ಪ ಹೊತ್ತಲ್ಲಿ ಶಂಕರಣ್ಣನ ಪರಿಸ್ಥಿತಿ ಏನಾಗತ್ತೆ ನೋಡು, ನೀನೇ ನೋಡು. ಉಗ್ರಪ್ಪ ಯಾಕೋ ಸಖತ್ ಟೆನ್ಷನ್ ಕೊಡ್ತಾ ಇದ್ದಾನೆ ಇವತ್ತು. ಥು.
ಇವತ್ತಿಡೀ ಮೇಡಮ್ ಹುಡುಕು ಕೆಲಸ ಮಾಡ್ತಾ ಇರ ನೀನು. ಅಲ್ಲ ಅಷ್ಟಕ್ಕೂ ಮೇಡಮ್ ಬಂದಿರೋ ಇಲ್ಲ ಯಾರಿಗೆ ಗೊತ್ತು ಮಾರಾಯ? ಒಂದು ಒಳ್ಳೆ ಮಾತಾಡ ಮಾರ್ಯ. ನನ್ನ ಟೆನ್ಷನ್ ನನಗೆ. ಈ ಜಾಗದಲ್ಲಿ ಮೇಡಮ್ ಎಲ್ಲಿ ಅಂತ ಹುಡುಕ್ಲಿ? ಸಹಾಯ ಮಾಡ್ತಾರ ಇಲ್ಲ ನೀಗ? ಇರ್ಲಿ ಇರ್ಲಿ, ನಿನ್ನ ಹಾರಾಟ ಎಲ್ಲ ಕಂಡಿದ್ದೆ. ನೀನು ಅದು ಪ್ರೀತಿನ ಹ್ಯಾಂಗೆ ಹೇಳ್ಕಂತ ಕಾಮ. ಏ ಬಚ್ಚೆ ಇಲ್ವಾರ. ಈ ಚೋಟ್ ಮೆಣಸಿನಕಾಯಿ ಸಿಕ್ಬಿದ್ದಂಗತ್ತಲ್ಲ ಮಾರಾಯ. ಏ ಪುಟ್ಟ, ಎಷ್ಟನೇ ಐಸ್ ಕ್ರೀಮ್ ಇದೆ? ಎಷ್ಟು ಐಸ್ ಕ್ರೀಮ್ ತಿಂದ್ರು ನಂಗೆ ಅಂತ ಆತಿಲ್ಲ. ಹೌದಾ, ನೀವು ಆಗಳಿಂದ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬರ್ತಿದ್ರಲ್ಲ, ಯಾರನ್ನಾರು ಹುಡುಕುತ್ತಿದ್ರಿ? ಏ ಪುಟ, ಹಂಗೆ ಅಂತ ಇಲ್ಲ, ಹಿಂಗೆ ಜಾತ್ರೆ ಅಲ್ಲ ಓಡಾಡ್ತಿದ್ದು. ಎಲ್ಲ ನಿಮ್ಮ ಮೇಡಮ್ ಯಾವಾಗ ಮೇಡಮ್ ಸಂತೆಗೆ ಇರ್ತಿದ್ದೆ. ಎಲ್ಲಿ ಇವತ್ತು ಮೇಡಮ್? ಅಕ್ಕ ಅಂತ ನನ್ನ ಕಣಕ್ಕೆ ಸಣ್ಣ ಮಗುವ, ನಾನು ನಂಗೆ ತಿರ್ಗ ತಿಪ್ಪಿಗೆ. ಯಾವ್ದಾವ್ದು ನೀನ್ ಸಣ್ಣವನೇ, ಮಾತು ಮಾತ್ರ ಕೇಳೋದೇ ಬೇಡ. ಪುಟ್ಟ, ಏ ಪುಟ್ಟ, ಆಯ್ತೇನೋ? ಇರ ಮರ್ಯ ಮಾತಾಡ್ತೆ. ಭಯ ನನ್ಗೆ. ಮೇಡಮ್, ಅದು ಪುಟ್ಟನ ಜೊತೆ ಇಷ್ಟ ತನಕ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೆ. ಹೌದಾ? ಏನ್ ಮಾತಾಡ್ತಿದ್ರಿ? ಅದು ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಹೇಳಿ ಪಚ್ಚಿ, ಏನ್ ವಿಷಯ? ಅದು ನಾನು ಸಿಗ್ತೇನೆ. ಜಾತ್ರೆ ಚೆನ್ನಾಗಿದೆ, ಸಿಗ್ತೇನೆ. ಸಿಗ್ತೇನೆ. ಅದೆಂತರ ಅಲ್ಲಿ ಇವತ್ತು ನನ್ನ ಮನ್ಸಲ್ಲಿ ಎಂತ ಇದ್ದು ಅಂತ ಹೇಳಿ ಶ್ರದ್ಧಾ ಮೇಡಮ್ ಹೇಳೇ ಹೇಳ್ತೆ. ದನಿಗಳೇ, ನೀವು ಯಾಕೋ ತುಂಬ ಟೆನ್ಷನ್ ಹೇಳಿದ್ದೀರಾ ಅನ್ಸುತ್ತೆ. ಯಾವ ಅಡೆತಡೆನೂ ಇಲ್ಲದೆ ಈ ಕಮಲ ಆದಷ್ಟು ಬೇಗ ಮುಗಿಲಿ ಅಂತ ಬೇಡ್ಕೊಳ್ತಾ ಇದ್ದೆ. ನನಗೆ ಗೊತ್ತು ನಿಮ್ಗೆ ಅದೆಷ್ಟು ಟೆನ್ಷನ್ ಇರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ನೀವು ಚಿಂತೆ ಮಾಡಬೇಡಿ, ನಾ ಇಲ್ಲೇ ಇರ್ತೀನಿ. ಗಾಬರಿ ಪಡೋಂಥದ್ದು ಏನೂ ಆಗಲ್ಲ. ನಾವು ಸತ್ತಿದ್ದಾರೆ ನಡೀತಿರೋದು, ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಸಮಾಧಾನವಾಗಿರಿ. ಯಾರಾದರೂ ಇಂಥ ಸಮಾಧಾನದ ಮಾತುಗಳನ್ನ ಹೇಳಿ ಅಂತ ಎಷ್ಟು ಕಾಯ್ತಾ ಇದ್ದೆ. ಈಗ ನನ್ನ ಮನಸ್ಸಿಗೆ ಸ್ವಲ್ಪ ನಿರಾಳ ಆಯಿತು. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ನಾನು ಬರೋರ್ಗು ನೀನು ಇಲ್ಲೇ ಇರ್ತೀಯ? ಖಂಡಿತ. ನನ್ನ ಜೊತೆ ರಮೇಶ್ ಅಣ್ಣ ಇರ್ತಾರೆ, ಸೋಮ ಇರ್ತಾನೆ. ನೀವು ಆರಾಮಾಗಿ ಹೋಗಿ ಕೆಲಸ ಮುಗಿಸ್ಕೊಂಬನ್ನಿ. ಬೋನ ದಣಿಗಳು ಭಾರಿ ಗಾಬರಿಯಲ್ಲಿದ್ರು ಮಾರ್ಯ. ಅವ್ರನ್ನ ಕಳ್ಸಿ ಒಳ್ಳೇದು ಮಾಡಿದೆ. ಸ್ವಲ್ಪ ಸಮಾಧಾನ ಆಗಿ ಬರಲಿ. ಅರೆ ಸೋಮ, ನೀವೇನೇ ಇಲ್ಲೇ ಇದ್ದೀರಾ? ಹೋಗಿ ಫಸ್ಟ್ ತಿಂಡಿ ಮುಗಿಸ್ಕೊಳ್ಳಿ, ಹೋಗಿ. ಆಯ್ತಾಯ್ತಾಯ್ತು, ಹಾಗೆ ಮಾಡ್ತೀನಿ. ಆಗಲ್ಲ, ಇನ್ನೊಂದು ಕೋಣ ಶುರುವಾಯ್ತು ನೋಡಿ. ಈಗ
ಕೂತ್ಕೋ ಸೋಮ. ಯಾಕೆ ನಾನೇನು ಹುಲಿನ ಕರಡಿನ? ಕೂತ್ಕೋ, ತಿಂಡಿ ತಿನ್ನಕ್ಕೆ ಬಂದ್ಬಿಟ್ಟು ಯಾಕೆ ಹೋಗ್ತೀಯಾ? ನೋಡ್ ಸೋಮ, ನನಗೆ ಅದು ನಿನ್ನ ಮೇಲೆ ದ್ವೇಷ ಇದೆಯೇನೋ? ಅದೇನೋ ಹೇಳಿದೆ ಅಂತ ನಿಂಗೆ ಹಿಂಗೆ ಹೆದರೋದ? ಇವತ್ತು ಕಂಬಳ ಮಾರಾಯ, ಆವತ್ತೇ ಅದನ್ನು ಮರೆತುಬಿಟ್ಟು ಇವತ್ತು ಕಂಬಳದ ಕಡೆ ಗಮನ ಕೊಡು. ಏಯ್, ಸೋಮಂಗೆ ತಿಂಡಿ ಕೊಡ್ರು. ತಗೋ ಸೋಮಪ್ಪ, ತಿನ್ನು. ತಿನ್ನು ತಿನ್ನು. ಮೇಡಮ್, ಅದೇ ಆಗಲೇ ಏನೋ ಮಾತಾಡಬೇಕು ಅಂತ ಹೇಳಿದ್ನಲ್ಲ. ಓ ಹೌದಲ್ಲ ಪಚ್ಚಿ, ಸಾರಿ ನಾನು ಮರ್ತೇ ಬಿಟ್ಟಿದ್ದೆ, ಹೇಳಿ. ಪಚ್ಚಿ, ಏನ್ ಪಚ್ಚಿ ನೀನು ಎಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ನೀನ್ ನೋಡಿದ್ರೆ ಎಲ್ಲೆಲ್ಲ ಸುತ್ತಾಡ್ಕೊಂಡು ಕೆಲ್ಸಕ್ಕೆ ಬರ್ದಿದ್ದು ಏನೋ ಮಾಡ್ಕೊಂಡು ಬಾ 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 ನೀನು ಹೋಗ್ ಮರೆ, ನಾನು ಆಮೇಲೆ ಬರ್ತೆ. ಮೇಡಮ್ ಒಟ್ಟಿಗೆ ಒಂಚೂರು ಮಾತಾಡಕ್ಕೆ ಇತ್ತು. ಪಚ್ಚಿ ನೀವ್ ಹೇಳಿ, ಆಗ್ಲಿಂದ ನಾನು ಹೇಳ್ಬೇಕು ಅಂತ ಇದ್ರಲ್ಲ ಪಾಪ. ಅರೆ ಅದ್ ಹೇಗಾಗುತ್ತೆ? ಇವಾಗ ಅವ್ನು ಬರ್ತಿದ್ದ ನನ್ನ ಜೊತೆಗೆ ಅಷ್ಟೇ. ಅದೇನ್ ಹೇಳ್ಬೇಕು ಆಮೇಲೆ ಹೇಳ್ಕೊಳ್ಳೋದಿನ. ಇಲ್ಲ ಇಲ್ಲ, ಅಲ್ಲ ಕೇಳಿ, ಅಲ್ಲ ಎಂತ ಮರೆ ಆಪ ಒಂದ್ ಕೆಲಸ ಮಾಡಕ್ ಬಿಡ್ತಾ ಇದೆಯಲ್ಲ. ಹೋದ್ರಲ್ಲ ಏನ್ ಬೇತಾಳಾಗಿದ್ದೆ ಅಂತ ಹೇಳಿ ಏನ್ ಮಾತಾಡ್ಬೇಕು ನಿನ್ ಮೇಡಮ್ ಹತ್ರ? ಎಂತ ಮರೆಯ, ನಿನಗೂ ವಿಷಯ ಗೊತ್ತಿತ್ತಲ್ಲ ನಾ ಎಂತ ಮಾತಾಡ್ದೆ ಅಂತ ಹೇಳಿ. ಎಲ್ಲ ಗೊತ್ತಿದ್ದ ಕೇಳ್ತಾನ ನೋಡು. ಪಾಟೇಲ್ ಹತ್ರ ಎಷ್ಟು ಕಷ್ಟಪಟ್ಟೆ ಗೊತ್ತಿದ್ದ ನನಗೆ. ನೋಡು, ಹಳೆ ವಿಷಯ ಎಲ್ಲ ಯಾಕೆ ಇವಾಗ? ನೋಡು, ನಾ ಹೇಳೋದನ್ನ ಕೇಳು. ನಿನ್ ಪಾಡಿ ನೀನ್ ಇದ್ಬಿಡು. ಇವೆಲ್ಲ ಇಲ್ಲಿ ಮಾತಾಡೋ ವಿಷಯ ಅಲ್ಲ, ಸುಮ್ಮನೆ ರಿಸ್ಕ್ ಇದು. ಸುಮ್ಮನಿರ ಮರೆ ಒಬ್ಬ. ನಾ ಇವತ್ತು ಮೇಡಮ್ ಹತ್ರ ನನ್ನ ಲವ್ ವಿಚಾರ ನಾ ಹೇಳ್ತಾ ಎಂತಾರ ಆಗಲಿ, ಅದು ಏನಾದ್ರೂ ಮಾಡ್ಕೊ. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೋತೀನಿ ಅಂದ್ರೆ ನಾನೇನ್ ಮಾಡ್ಲಿ? ಏನಾದ್ರೂ ಮಾಡ್ಕೊ, ನೀನ್ ಅನ್ಬೋಸು. ಯಾವನ ಮರ ಇವ ಎಂತ ಮಳ್ಳೆ ಅಂತ ಕತೆ ಹೇಳಿ ಇವ. ಕತೆ ಅಲ್ಲ ಹಾಳು ಮಾಡಿಡ್ತಾರೆ. ಶ್ರದ್ಧಾ ಮೇಡಮ್ ಎಲ್ಲಿ ಹೋದ್ರೆ ಮಾರ್ಯ? ಇವತ್ತಿನ ಸ್ಪರ್ಧೆಯಲ್ಲಿ ಅಕಸ್ಮಾತ್ ಆಗಿ ನನ್ನ ನಿಮ್ಮ ಕೋಣ ಎದುರ ಬದ್ರ ಬಂದ್ರೆ ನನ್ನ ಕೋಣನೇ ಗೆಲ್ಲೋದು ಶಂಕರಣ್ಣ.